ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಶಿಶು ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ನೋಡಿದ್ರೆ, ಶಿಶು ಮನೋವಿಜ್ಞಾನ ಎಂದರೆ ಏನು ಅಂತ ಕೇಳಿದ್ರೆ, ವಯಸ್ಕರ ವರ್ತನೆಯನ್ನು ಅಧ್ಯಯನ ಮಾಡುವುದು, ಮಗುವಿನ ಗರ್ಭಾವಸ್ಥೆಯಿಂದ ಹದಿಹರೆಯದವರೆಗಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವುದು, ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದು, ಶಿಕ್ಷಕರ ಬೋಧನಾ ಕ್ರಮಗಳನ್ನು ಅಧ್ಯಯನ ಮಾಡುವುದು. ಶಿಶು ಅಂತ ಹೇಳಿದಾಗ ಅಲ್ಲಿ ಮಕ್ಕಳು ಅಂತ ಅರ್ಥ ಬರುತ್ತೆ. ಸೊ ಮಕ್ಕಳ ಅಥವಾ ಮಗುವಿನ ಒಂದು ಗರ್ಭಾವಸ್ಥೆಯಿಂದ ಹದಿಹರೆಯದವರೆಗಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಅಧ್ಯಯನ ಮಾಡುವುದನ್ನು ನಾವು ಆಪ್ಷನ್ ಬಿ ಶಿಶು ಮನೋವಿಜ್ಞಾನ ಅಂತ ಕರಿತೀವಿ ಸ್ನೇಹಿತರೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ವಯಸ್ಕರ, ಮಗುವಿನ, ಪ್ರಾಣಿಗಳ, ಶಿಕ್ಷಕರ ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಬದಲಾಗಿ ನಿಮಗೆ ಮಗುವಿನ ಗರ್ಭಾವಸ್ಥೆಯಿಂದ ಹದಿಹರೆಯದವರೆಗಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಅಂತ ಕೊಡಬಹುದು, ಅಥವಾ ಮಗುವಿನ ಹದಿಹರೆಯದವರ ಒಂದು ಬೆಳವಣಿಗೆ ಅಧ್ಯಯನ ಅಂತ ಕೊಡಬಹುದು, ಅಥವಾ ಮಕ್ಕಳ ಒಂದು ಅಧ್ಯಯನ ಅಂತ ಕೊಡ್ಬೋದು. ಸೊ ಕರೆಕ್ಟಾಗಿ ನೀವು ಸ್ಪೆಸಿಫಿಕ್ ಆಗಿ ಡೆಫಿನೇಷನ್ ನೋಡ್ತಾ ಹೋಗಿ. ಮಗುವಿನ ಗರ್ಭಾವಸ್ಥೆಯಿಂದ ಹದಿಹರೆಯದವರೆಗಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯನ್ನು ಈ ಒಂದು ಶಿಶು ಮನೋವಿಜ್ಞಾನ ಎಂದು ಕರೆಯಲಾಗುತ್ತದೆ. ನೋಡಿ, ಮಗುವಿನ ಗರ್ಭಾವಸ್ಥೆಯಿಂದ ಹಿಡಿದು ಹದಿಹರೆಯದವರೆಗಿನ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಾಗಿದೆ. ಇದು ಮಕ್ಕಳ ವರ್ತನೆ ಮತ್ತು ಕಲಿಯುವ ಪ್ರಕ್ರಿಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಸಹಕಾರಿಯಾಗಿದೆ. ಪ್ರಶ್ನೆ, ಶೈಕ್ಷಣಿಕ ವಿಜ್ಞಾನದ ಮುಖ್ಯ ಗುರಿ ಯಾವುದು? ಸೊ ನೋಡಿದ್ವಿ, ಈಗ ಶಿಶು ಮನೋವಿಜ್ಞಾನ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಒಂದು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಆಗಿದೆ. ಸೊ ಶೈಕ್ಷಣಿಕ ಮನೋವಿಜ್ಞಾನ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ಮನೋವಿಜ್ಞಾನ ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲೇನು ಅದರ ಪ್ರಮುಖ ಗುರಿ ಏನಾಗಿರುತ್ತೆ? ಸೊ ಮೇಯ್ನಾಗಿ ನೋಡ್ತಾ ಹೋದ್ರೆ ಶಿಕ್ಷಣ ಅಂತ ಹೇಳಿದ್ರೆ ಅಲ್ಲೂ ಸಹ ಮಕ್ಕಳು, ಶಿಕ್ಷಕರು, ಪಾಠಶಾಲೆ ಅಂತಕ್ಕಂಥ ಬರ್ತಕ್ಕಂಥದ್ದು ಆಗಿರುತ್ತೆ, ಹೌದಲ್ವಾ? ಸೊ ವಿದ್ಯಾರ್ಥಿಗಳು ಕೇವಲ ಪರೀಕ್ಷೆಗಳಿಗೆ ಸಿದ್ಧಪಡಿಸುವುದು ಶೈಕ್ಷಣಿಕ ಮನೋವಿಜ್ಞಾನ ಆಗಿರುತ್ತೆ, ಅಥವಾ ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿಸುವುದು. ಆಪ್ಷನ್ ಸಿ, ಶಿಕ್ಷಕರ ಅರ್ಹತೆಯನ್ನು ನಿರ್ಧರಿಸುವುದು, ಶಾಲೆಗಳಲ್ಲಿ ಕಠಿಣ ಶಿಸ್ತನ್ನು ಕಾಪಾಡುವುದಾಗಿರುತ್ತೆ. ಎಲ್ಲೇ ಹೋದ್ರೂ ಅಷ್ಟೇ ಶಿಕ್ಷಣ ಅಂತ ಹೇಳಿದಾಗ ಒಂದು ಮಗುವಿಗೆ ಬೇಕಾಗಿರ್ತಕ್ಕಂಥ ಒಂದು ಶಿಕ್ಷಣ, ಎಜುಕೇಷನ್ ಏನಿರುತ್ತೋ ಸೊ ಅದನ್ನು ಕೊಡ್ತಕ್ಕಂಥ ಪ್ರಮುಖ ಗುರಿ ಆಗಿರುತ್ತೆ ಸ್ನೇಹಿತರೆ, ಹೌದಲ್ವಾ? ಸೊ ಇಲ್ಲಿ ಕೇವಲ ಪರೀಕ್ಷೆ ಕೊಡ್ತಕ್ಕಂಥದ್ದಲ್ಲ. ಸೊ ಪರೀಕ್ಷೆ ಅಂತಕ್ಕಂಥ ಇವತ್ತಿರುತ್ತೆ, ಜೀವನ ಪೂರ್ತಿ ಬರ್ತಕ್ಕಂಥದ್ದು ಅಲ್ಲ. ಸೊ ಮಕ್ಕಳಿಗೆ ಅದು ಜೀವನದುದ್ದಕ್ಕೂ ಬರ್ತಕ್ಕಂಥ ಒಂದು ಪಾಠ ಆಗಿರಬೇಕು. ಅದು ಬೋಧನಾ ಕಲಿಕಾ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿಸ್ತಕ್ಕಂಥ ಇದರ ಒಂದು ಪ್ರಮುಖ ಗುರಿ ಆಗಿರುತ್ತೆ. ಇನ್ನು ಶಿಕ್ಷಕರ ಅರ್ಹತೆಯನ್ನು ನಿರ್ಧರಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಇಲ್ಲಿ ಮೇಯ್ನಾಗಿ ಶಿಕ್ಷಣ ಅಂತಕ್ಕಂಥದ್ದು ಶಿಕ್ಷಕರು ಒಳ್ಳೆಯ ಒಂದು ಅರ್ಹತೆಯನ್ನು ಪಡೆದಿರಬೇಕು. ಆದರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮೇಯ್ನಾಗಿ ಗುರಿಯನ್ನು ಹೊಂದಿರತಕ್ಕಂಥದ್ದು ಆಗಿರುತ್ತೆ. ಇನ್ನು ಶಾಲೆಗಳಲ್ಲಿ ಕಠಿಣ ಶಿಸ್ತು ಕಾಪಾಡ್ತಕ್ಕಂಥದ್ದು ತಪ್ಪಾಗುತ್ತೆ ಸ್ನೇಹಿತರೆ. ಸೊ ಕಠಿಣ ಶಿಸ್ತು ಏನಕ್ಕೆ ಅಂತ ಹೇಳಿದ್ರೆ ಮಕ್ಕಳನ್ನು ಒಂದು ಹಂತಕ್ಕೆ ತರೋದಕ್ಕೋಸ್ಕರ ಈ ಒಂದು ಪಾಸಿಟಿವ್, ನೆಗೆಟಿವ್ ಎರಡೂ ಸಹ ಮಾಡ್ತಾ ಹೋಗ್ತಾರೆ. ಬಟ್ ಅದು ಮಾಡ್ತಕ್ಕಂಥ ಒಂದು ನೆಪ ಆಗಿರುತ್ತೆ ಅಥವಾ ಒಂದು ವಿಧಾನ ಆಗಿರುತ್ತೆ, ಆದರೆ ಅದು ಪ್ರಮುಖ ಗುರಿ ಆಗಿರೋದಿಲ್ಲ. ಸೊ ಹೀಗಿರಬೇಕಾದ್ರೆ ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯ ಗುರಿಯು ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯನ್ನಾಗಿ ಮಾಡುವುದಾಗಿದೆ. ಸೊ ಆದ್ದರಿಂದ ಅಲ್ಲಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದ್ರ ಪ್ರಕಾರ ಈ ಮನೋವಿಜ್ಞಾನವು ವಿದ್ಯಾರ್ಥಿಗಳ ಕಲಿಕಾ ಸಾಮರ್ಥ್ಯ ಆಗಿರ್ಬೋದು, ಆಸಕ್ತಿ ಆಗಿರ್ಬೋದು, ವರ್ತನೆಗಳನ್ನು ಅರ್ಥ ಮಾಡಿಕೊಂಡು ಶಿಕ್ಷಕರಿಗೆ ಸೂಕ್ತವಾದ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಲು ಸಹಾಯವನ್ನು ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಗುರಿಯಾಗಿರುತ್ತೆ. ಇನ್ನು ಮೂರನೇ ಪ್ರಶ್ನೆ, ಮಗುವಿನ ಕಲಿಕೆಯ ಸಿದ್ಧತೆಗೆ ಪ್ರಾಥಮಿಕವಾಗಿ ಯಾವುದು ನಿರ್ಧಾರಕವಾಗಿರುತ್ತದೆ? ಸೊ ಒಂದು ಮಗು ಕಲಿಕೆಗೆ ಸಿದ್ಧವಾಗಿದೆ ಅಂತ ಅಂದರೆ ಸೊ ಅಲ್ಲಿ ಮೇಯ್ನಾಗಿ ಯಾವ ಒಂದು ಅಂಶವನ್ನು ನಾವು ಪರಿಗಣನೆಗೆ ತಗೊಳ್ಬೇಕಾಗುತ್ತೆ? ಮಗುವಿನ ಆಸಕ್ತಿನ, ಅಥವಾ ಮಗುವಿನ ವಿಕಾಸದ ಹಂತನ, ಅಥವಾ ಪೋಷಕರ ಒತ್ತಡ, ಶಾಲೆಯ ವಾತಾವರಣ. ಸೊ ಫಸ್ಟ್ ಈಗ ಮಗು 1ನೇ ಕ್ಲಾಸ್ಗೆ ಹೋಗಿದೆ ಅಂತ ಹೇಳಿದ್ರೆ ಅಲ್ಲೇನಾಗಿರಬೇಕು, 5 ವರ್ಷ 10 ತಿಂಗಳು ಕಂಪ್ಲೀಟ್ ಆಗಿರಲೇಬೇಕು ಸ್ನೇಹಿತರೆ. ಓಕೆ, ಸೊ ಅದಲ್ಲದೆ ಮಗುಗೆ ಆಸಕ್ತಿ ಇದೆ 1ನೇ ಕ್ಲಾಸಲ್ಲಿ ಕೂತ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಮಗುನ 2 ವರ್ಷ 3 ವರ್ಷದ ಮಗುನ ತೊಗೊಂಡೋಗಿ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ಸೊ ಆ ಒಂದು ಬೆಳವಣಿಗೆ ಹಂತ ಅಥವಾ ವಿಕಾಸದ ಹಂತ ಏನು ಹೇಳ್ತೀವೋ ನಾವು, ಸೊ ಆ ಒಂದು ಕಲಿಕೆ ಮಗು ಸಿದ್ಧತೆ ಆಗಿದೆ ಅಂತ ಹೇಳಿದ್ರೆ ಪ್ರಾಥಮಿಕವಾಗಿ ಮಗುವಿನ ವಿಕಾಸದ ಹಂತ ಮೇಯ್ನಾಗಿ ಬರ್ತಾ ಹೋಗುತ್ತೆ ಸ್ನೇಹಿತರೆ. ಸೊ ಇನ್ನು ಪರಿಪಕ್ವತೆ ಅಂತ ಏನು ಹೇಳ್ತೀವೋ ಸೊ ಅದು ಆಗಿರ್ಬೋದು. ಆ್ಯಂಡ್ ಮಗುವಿನ ವಿಕಾಸದ ಹಂತ ಅಂತ ಹೇಳಿದಾಗ ನೋಡಿ, ಇಲ್ಲಿ ಮಗುವಿನ ದೈಹಿಕ ಆಗಿರ್ಬೋದು, ಮಾನಸಿಕ ಆಗಿರ್ಬೋದು, ಭಾವನಾತ್ಮಕ ಬೆಳವಣಿಗೆಯು ಆಯಾ ವಯಸ್ಸಿಗೆ ತಕ್ಕಂತೆ ಆಗಿರುತ್ತೆ. ಸೊ ಇಲ್ಲಿ ದೈಹಿಕ ಅಂತ ಹೇಳಿದಾಗ ಸ್ನೇಹಿತರೆ, ಒಂದು ಮಗು 2 ವರ್ಷದಲ್ಲಿ ಯಾವ ರೀತಿ ದೈಹಿಕ ಬೆಳವಣಿಗೆ ಆಗಿರಬೇಕೋ ಅಷ್ಟೇ ಆಗಿರುತ್ತೆ. ಸೊ 6 ವರ್ಷದ ಮಗುಗೆ ಯಾವ ರೀತಿ ಇರಬೇಕು ದೈಹಿಕ ಬೆಳವಣಿಗೆ, ಅದರ ಆಧಾರದ ಮೇಲೆ ನೋಡ್ತಾ ಹೋಗ್ತೀವಿ. ಸೊ ಅದು ಮಾನಸಿಕನೂ ಆಗಿರಬಹುದು ಆ್ಯಂಡ್ ಭಾವನಾತ್ಮಕನೂ ಸಹ ಆಗಿರ್ಬೋದು. ಆ ಒಂದು ಏಜ್ಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗ್ತೀವಿ, ಯಾವುದು 4 ಹಂತಗಳು ನೋಡ್ತಾ ಹೋಗ್ತೀವಿ, ಹೌದಲ್ವಾ? ಸೊ ಇಷ್ಟು ವಯಸ್ಸಿಗೆ ಇಷ್ಟು ಒಂದು ಮಕ್ಕಳಿಗೆ ಒಂದು
ಬೆಳವಣಿಗೆ ಆಗ್ತಾ ಹೋಗುತ್ತೆ, ವಿಕಾಸ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಇದರಲ್ಲಿ ನೋಡ್ತಾ ಹೋದಾಗ ಮಗುವಿನ ವಿಕಾಸದ ಹಂತ ಪ್ರಮುಖವಾಗಿ ನಿರ್ಧಾರವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅದಕ್ಕೆ ಆಸಕ್ತಿ ಇದೆ ಅಂದಕ್ಕೋಸ್ಕರ ಸೇರಿಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಂದು ದೈಹಿಕ ಬೆಳವಣಿಗೆ ಜಾಸ್ತಿ ಆಗಿದೆ ಅಂದಕ್ಕೋಸ್ಕರ ಮಗುನ ತೊಗೊಂಡೋಗಿ ಯಾವುದೋ ಒಂದು ಕ್ಲಾಸಸ್ಗೆ ಕೂರಿಸ್ತಕ್ಕಂಥದ್ದಾಗಿರ್ಬೋದು. ಸೊ ಅಲ್ಲ, ಕಲಿಕೆಗೆ ಆಗಿರ್ಬೋದು ಅಲ್ಲ, ಆ ಒಂದು ಏಜ್ಗೆ ಆ ಮಗುಗೆ ಎಷ್ಟು ಕಲಿಯೋದಕ್ಕೆ ಸಾಧ್ಯತೆ ಇದೆಯೋ, ಸೊ ವಿಕಾಸದ ಹಂತ ಅದರ ನಿರ್ಧಾರ ಮಾಡಿ ಆ ಮಗುವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಮಗು ಒಂದು ನಿರ್ದಿಷ್ಟ ಕೌಶಲ್ಯವನ್ನು ಕಲಿಯಲು ಅಗತ್ಯವಿರುವ ವಿಕಾಸದ ಹಂತವನ್ನು ತಲುಪಿದಾಗ ಮಾತ್ರ ಆ ಕಲಿಕೆಯು ಪರಿಣಾಮಕಾರಿ ಆಗಿರ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇನ್ನು ಬೆಸ್ಟ್ ಅಂತಲೇ ಹೇಳಿದ್ರೆ ನಾವು ಈ ಒಂದು ಪಿಯಾಜೆರ್ ಅವರು ಹೇಳ್ತಾರೆ, ಸಂವೇದನಾಗತಿ ಅಂತ ಹೇಳಿದಾಗ ಮಗು ಜನರಿಂದ 2ನೇ ವರ್ಷ ಅಂತ ಏನು ಹೇಳ್ತೀವೋ, ಸೊ ಆವಾಗ ಏನಾಗುತ್ತೆ, ಆ ಒಂದು ಸ್ಟೇಜಲ್ಲಿ ಅದಕ್ಕೆ ಏನು ಗೊತ್ತಿರುತ್ತೋ ಅಷ್ಟು ಮಾತ್ರ ಕಲಿಸ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಕಾರ್ಯಪೂರ್ವ ಅಂತ ಹೇಳಿದಾಗ 2ರಿಂದ 7ನೇ ವರ್ಷ ಅಂತ ಹೇಳ್ತೀವಿ, ಹೌದಲ್ವಾ. ಸೊ ಅದೆಲ್ಲ ಹಂತಗಳು, ವಿಕಾಸದ ಹಂತಗಳಾಗಿರುತ್ತೆ. ಸೊ ಆ ಒಂದು ಹಂತದಲ್ಲಿ ಅದನ್ನು ಕಲಿಯೋದಕ್ಕೆ ಮಾತ್ರ ಅದು ಸಿದ್ಧತೆಯನ್ನು ಪಡ್ಕೊಂಡಿರುತ್ತೆ. ಓಕೆ, ಇನ್ನು ನೆಕ್ಸ್ಟ್, ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡಲು ಅತ್ಯಂತ ಸೂಕ್ತವಾದ ಮತ್ತು ನೈಸರ್ಗಿಕ ವಿಧಾನ ಯಾವುದು ಅಂತ ಕೇಳಿದ್ರೆ, ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡಲು, ನೋಡಿ ಇಲ್ಲಿ ಸಮಸ್ಯೆನೇ ಬೇರೆ ಬರುತ್ತೆ ಸ್ನೇಹಿತರೆ, ಅಧ್ಯಯನನೇ ಬೇರೆ ಬರುತ್ತೆ, ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬಿಡಿ. ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡಲು ಅತ್ಯಂತ ಸೂಕ್ತವಾದ ಮತ್ತು ನೈಸರ್ಗಿಕ ವಿಧಾನ ಯಾವುದು ಅಂತ ಕೇಳಿದ್ರೆ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ ವಿಧಾನ, ವೀಕ್ಷಣ ವಿಧಾನ, ಅಂತರ್ಮುಖಿ ವಿಧಾನ. ಸೊ ಇಲ್ಲಿ ಅಂತರ್ಮುಖಿ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ನಾವು ವ್ಯಕ್ತಿ ಅಧ್ಯಯನ ವಿಧಾನ ಅಂತ ಕೇಸ್ ಸ್ಟಡಿ ಅಂತ ಹೇಳಿದ್ರೆ ಸ್ನೇಹಿತರೆ ಏನಾಗುತ್ತೆ, ಒಬ್ಬ ವ್ಯಕ್ತಿಗೆ ಸಮಸ್ಯೆ ಇದೆ ಅಂತ ಹೇಳಿದಾಗ ಸೊ ನಾವು ವ್ಯಕ್ತಿ ಅಧ್ಯಯನ ತೊಗೊಳ್ತಾ ಹೋಗ್ತೀವಿ. ಸೊ ಪ್ರಾಯೋಗಿಕ ವಿಧಾನ ಆಗಿರ್ಬೋದು, ವ್ಯಕ್ತಿ ಅಧ್ಯಯನ ಆಗಿರ್ಬೋದು. ಸೊ ಇಲ್ಲಿ ಏನಾಗುತ್ತೆ, ವೀಕ್ಷಣ ವಿಧಾನ ಆಗಿರುತ್ತೆ ಸ್ನೇಹಿತರೆ, ಆಪ್ಷನ್ ಸಿ ವೀಕ್ಷಣ ವಿಧಾನ. ಸೊ ಹೊರಗಡೆಯಿಂದ ನಾವು ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ನೋಡ್ತಾ ಹೋದರೆ ಈ ವಿಧಾನದಲ್ಲಿ ಮಗುವಿಗೆ ಯಾವುದೇ ಕೃತಕ ವಾತಾವರಣವನ್ನು ಸೃಷ್ಟಿಸದೆ ಅವರ ದೈನಂದಿನ ಚಟುವಟಿಕೆಗಳನ್ನು, ಅಂದರೆ ಆಟ ಆಡೋದಾಗಿರ್ಬೋದು, ಅಥವಾ ಇದರೊಂದಿಗೆ ನಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಸ್ನೇಹಿತರ ಜೊತೆ ಆಗಿರ್ಬೋದು, ಅಥವಾ ಅವ್ರು ಏನು ಕೆಲಸ ಕಾರ್ಯಗಳನ್ನ ಮಾಡ್ತಾರೋ ಸೊ ಅದಾಗಿರ್ಬೋದು, ಅದನ್ನು ನೋಡಿ, ಸೊ ಅಂದರೆ ಸ್ವಾಭಾವಿಕವಾಗಿ ನೋಡಿ ಅದರ ಒಂದು ನೈಸರ್ಗಿಕ ನಡವಳಿಕೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಅಧ್ಯಯನ ಮಾಡ್ತಕ್ಕಂಥದ್ದು ನಾವು ವೀಕ್ಷಣ ವಿಧಾನ ಅಂತ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಸಮಸ್ಯೆ ಅಂತ ಬಂದಾಗ ಅದು ವ್ಯಕ್ತಿ ಅಧ್ಯಯನ ಅನ್ಸ್ಕೊಳ್ಳುತ್ತೆ, ಮಗುವಿನ ವರ್ತನೆಯನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಸ್ಟಡಿ ಅಂತ ಹೇಳಿರೋದು ವೀಕ್ಷಣ ವಿಧಾನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಮಗುವಿನ ಆಂತರಿಕ ಸಮಸ್ಯೆಗಳು ಮತ್ತು ವಿಶೇಷ ಪ್ರತಿಭೆಯನ್ನು ಆಳವಾಗಿ ಅಧ್ಯಯನ ಮಾಡಲು ಬೆಳೆಸುವ ವಿಧಾನ ಯಾವುದಂತ ಕೇಳಿದರೆ, ಸೊ ನೋಡಿ ಇದನ್ನೇ ನಾನು ಹೇಳಿದ್ದು, ಮಗುವಿನ ಆಂತರಿಕ ಸಮಸ್ಯೆಗಳೇನಿದೆ ಅಂತಕ್ಕಂಥ ಅರ್ಥಕೋಬೇಕಂತ ಹೇಳಿದ್ರೆ ಅಲ್ಲಿ ಬೆಳೆಸ್ತಕ್ಕಂಥ ಅಧ್ಯಯನ ಯಾವುದು. ಸೊ ಆಪ್ಷನ್ ಕೊಟ್ಟಿದ್ದಾರೆ, ಸಮೀಕ್ಷೆ, ವೀಕ್ಷಣೆ, ವ್ಯಕ್ತಿ ಅಧ್ಯಯನ, ಸಂದರ್ಶನ. ಸೊ ಸಂದರ್ಶನ ಇಂಟರ್ವ್ಯೂ ಬರೋದಿಲ್ಲ, ಸಮೀಕ್ಷೆ ಅಂದರೆ ಒಂದು ಸ್ಥಳವನ್ನು ಸಮೀಕ್ಷೆಯನ್ನು ನಾವು ಮಾಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ವೀಕ್ಷಣೆ ಅಂದರೆ ಅದೊಂದು ವರ್ತನೆ ಅಧ್ಯಯನ ಆಗಿರುತ್ತೆ. ಬಟ್ ವ್ಯಕ್ತಿ ಅಧ್ಯಯನ ಅಂತ ಹೇಳಿದಾಗ ಇಲ್ಲಿ ಸಮಸ್ಯೆಯನ್ನು ಪರಿಹರಿಸ್ತಕ್ಕಂಥದ್ದು, ಸಮಸ್ಯೆಯನ್ನು ಗುರುತಿಸ್ತಕ್ಕಂಥದ್ದಲ್ಲಿ ವ್ಯಕ್ತಿ ಅಧ್ಯಯನದಲ್ಲಿ ಬರುತ್ತೆ, ಕೇಸ್ ಸ್ಟಡಿ ಮೆಥಡ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್, ವೈಜ್ಞಾನಿಕ ಮನೋವಿಜ್ಞಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಜೀನ್ ಪಿಯಾಜೆ, ಜಾನ್ ವ್ಯಾಟ್ಸನ್, ಜಿ ಸ್ಟ್ಯಾನ್ಲಿ ಹಾಲ್, ವಿಲ್ ಹೆಲ್ಮ್ ವೂಂಟ್ ಅಂತ ಕೊಟ್ಟಿದ್ದಾರೆ. ವಿಲ್ ಹೆಲ್ಮ್ ವೂಂಟ್. ಓಕೆ, ವೂಂಟ್. ಸೊ ವೈಜ್ಞಾನಿಕ ಮನೋವಿಜ್ಞಾನದ ಪಿತಾಮಹ ಯಾರಂತ ಹೇಳಿದ್ರೆ ಆಪ್ಷನ್ ಡಿ ವಿಲ್ ಹೆಲ್ಮ್ ವೂಂಟ್ ಅಂತಕ್ಕಂಥ ಹೇಳ್ತೀವಿ ಸ್ನೇಹಿತರೆ. ಇನ್ನು ಉಳಿದಂತೆ ನೋಡ್ತಾ ಹೋದರೆ ಜೀನ್ ಪಿಯಾಜೆ ಬಂದು ಇವರು ಸ್ವಿಸ್ ದೇಶದ ಮನಃಶಾಸ್ತ್ರಜ್ಞರಾಗಿದ್ದು ಮಕ್ಕಳ ಅರಿವಿನ ಬೆಳವಣಿಗೆಯ ಸಿದ್ಧಾಂತಕ್ಕೆ ಹೆಚ್ಚು ಪ್ರಸಿದ್ಧರಾಗಿರ್ತಕ್ಕಂಥ. ಸೊ ನಾವು ಆಲ್ರೆಡಿ ಹೇಳಿದಾಗೆ ನಿಮಗೆ ಏನು ಪಿಯಾಜೆರವರನ್ನು ಜ್ಞಾನಾತ್ಮಕ ವಿಕಾಸದ ಹಂತಗಳಂತ ಹೇಳ್ತೀವೋ, ಸೊ ಜ್ಞಾನಾತ್ಮಕ ಆಗಿರ್ಬೋದು, ಅದು ಅರಿವಿನ ಹಂತಗಳಾಗಿರ್ಬೋದು. ಸೊ ಇದನ್ನ ಕೊಡ್ತಕ್ಕಂಥ ಮೀನ್ಸ್ ಅರಿವಿನ ಬೆಳವಣಿಗೆಯ ಸಿದ್ಧಾಂತಕ್ಕೆ ಬೇಕಂತ ಹಂತಗಳನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಇನ್ನು ಜಾನ್ ವ್ಯಾಟ್ಸನ್ ಬಂದು ಇವರು ವರ್ತನವಾದದ ಪಿತಾಮಹ ಎಂದು ಕರೆಯಲ್ಪಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಜಿ ಸ್ಟಾನ್ಲಿ ಹಾಲ್ ಇವರು ಅಮೆರಿಕಾದಲ್ಲಿ ಮೊದಲ ಮನೋವಿಜ್ಞಾನ ಪ್ರಯೋಗವನ್ನು ಸ್ಥಾಪನೆಯನ್ನು ಮಾಡಿರ್ತಕ್ಕಂಥದ್ದು. ಆ್ಯಂಡ್ ಸಿಗ್ಮಂಡ್ ಫ್ರಾಯ್ಡ್ ಬಂದು ಮನೋವಿಶ್ಲೇಷಣಾ ಸಿದ್ಧಾಂತದ ಜನಕ. ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸಿಗ್ಮಂಡ್ ಫ್ರಾಯ್ಡ್ ಆಗಿರ್ಬೋದು, ಜಾನ್ ವ್ಯಾಟ್ಸನ್ ವರ್ತನೆವಾದದ ಪಿತಾಮಹ ಆಗಿರ್ಬೋದು, ಅಥವಾ ಅರಿವಿನ ಬೆಳವಣಿಗೆ ಸಿದ್ಧಾಂತವನ್ನು ಕೊಟ್ಟೋ ಜೀನ್ ಪಿಯಾಜೆ ಆಗಿರ್ಬೋದು, ಅಥವಾ ಈ ಒಂದು ವಿಲ್ ಹೆಲ್ಮ್ ವೂಂಟ್ ಆಗಿರ್ಬೋದು. ಸೊ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್, ತರಗತಿಯಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರವೇನು ಅಂತ ಕೇಳಿದರೆ ಆಪ್ಷನ್ ನೋಡ್ತಾ ಹೋದರೆ ಜ್ಞಾನವನ್ನು ಬಲವಂತವಾಗಿ ತಳ್ಳುವುದು. ಓಕೆ, ಸೊ ವೈಯಕ್ತಿಕ ಭಿನ್ನತೆಗಳನ್ನು ಅರಿತುಕೊಂಡು ಬೋಧಿಸುವುದು, ವಿದ್ಯಾರ್ಥಿಗಳಿಗೆ ಕಠಿಣ ಶಿಕ್ಷಣ ನೀಡುವುದು, ಕೇವಲ ಪಠ್ಯ ಪುಸ್ತಕವನ್ನು ಓದಿ ಮುಗಿಸುವುದು. ತರಗತಿಯಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರ ಅಂತ ಹೇಳಿದ್ರೆ ವೈಯಕ್ತಿಕ ಭಿನ್ನತೆ ಅಂದರೆ ಮಕ್ಕಳಲ್ಲಿರ್ತಕ್ಕಂಥ ಒಬ್ಬೊಬ್ಬರು ಒಂದು ಮನಸ್ಥಿತಿ ಒಂದೊಂಥರ ಇರುತ್ತೆ ಸ್ನೇಹಿತರೆ. ಆ್ಯಂಡ್ ಒಬ್ಬೊಬ್ಬರ ಒಂದು ಕಲಿಕೆಯೂ ಸಹ ವಿಭಿನ್ನವಾಗಿರುತ್ತೆ. ಸೊ ಆ ಒಂದು ವೈಯಕ್ತಿಕ ಭಿನ್ನತೆಗಳನ್ನು ಅರಿತುಕೊಂಡು ಬೋಧಿಸ್ತಕ್ಕಂಥದ್ದು ತರಗತಿಯಲ್ಲಿರ್ತಕ್ಕಂಥ ಶಿಕ್ಷಕರ ಪ್ರಮುಖ ಉದ್ದೇಶ ಅಥವಾ ಪ್ರಮುಖ ಪಾತ್ರನೂ ಸಹ ಆಗಿರುತ್ತೆ. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ.
ಇನ್ನು ನೆಕ್ಸ್ಟ್ ಸಮಗ್ರ ಶಿಕ್ಷಣದಲ್ಲಿ ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಏನು ಹೇಳ್ತೀವೋ ಸಮಗ್ರ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರವು ಹೇಗಿರಬೇಕು ಅಂತ ಕೊಟ್ಟಿದ್ದಾರೆ. ಸಕ್ರಿಯ ಮಾರ್ಗದರ್ಶನ, ಕಟ್ಟುನಿಟ್ಟಿನ ಮೇಲ್ವಿಚಾರಕ, ತಟಸ್ಥ ವೀಕ್ಷಕ, ಕೇವಲ ಮೌಲ್ಯಮಾಪನ. ಸೊ ಶಿಕ್ಷಕರ ಪಾತ್ರ ಅಂತ ಕೊಟ್ಟಾಗ ಸ್ನೇಹಿತರೆ ತಟಸ್ಥ ವೀಕ್ಷಕ ಅಂದರೆ ಬರೀ ವೀಕ್ಷಣೆಯನ್ನು ಮಾಡ್ತಕ್ಕಂಥದ್ದಂತಹ ಆಗುತ್ತೆ. ಸೊ ಬರೀ ವೀಕ್ಷಕನಲ್ಲ, ಆ್ಯಂಡ್ ಕೇವಲ ಮೌಲ್ಯಮಾಪಕನೂ ಸಹ ಆಗಿರೋದಿಲ್ಲ, ಕಟ್ಟುನಿಟ್ಟಿನ ಮೇಲ್ವಿಚಾರಕನೂ ಸಹ ಆಗಿರೋದಿಲ್ಲ, ಸಕ್ರಿಯ ಮಾರ್ಗದರ್ಶಕ ಅವ್ರಿಗೆ ಬೇಕಾದಂಥ ಎಲ್ಲ ಒಂದು ಮಾರ್ಗದರ್ಶನದ ಮೂಲಕ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೋಡಿ ಇಲ್ಲಿ ಸಮಗ್ರ ಶಿಕ್ಷಣ ತರಗತಿಯಲ್ಲಿ ಶಿಕ್ಷಕರು ಕೇವಲ ಬೋಧಕರಾಗಿರದೆ ಪ್ರತಿಯೊಬ್ಬ ವಿದ್ಯಾರ್ಥಿಯ ವೈವಿಧ್ಯಮಯ ಅಗತ್ಯತೆಯನ್ನು ಆಲ್ರೆಡಿ ಹೇಳಿದಾಗೆ ವೈಯಕ್ತಿಕ ಭಿನ್ನತೆ ಏನಿರ್ತೋ ಸೊ ಅಂಥದ್ದನ್ನು ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಸೂಕ್ತವಾದ ಕಲಿಕಾ ವಾತಾವರಣವನ್ನು ಸೃಷ್ಟಿಸಬೇಕು ಮತ್ತು ವಿದ್ಯಾರ್ಥಿಗಳು ಸ್ವಾವಲಂಬನೆ ಹಾಗೂ ಆತ್ಮವಿಶ್ವಾಸದಿಂದ ಕಲಿಯಲು ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದಾಗಿರುತ್ತೆ. ಇದು ಶಿಕ್ಷಕನ ಪ್ರಮುಖ ಪಾತ್ರ ಅಂತ ಹೇಳಬಹುದಾಗಿರುತ್ತೆ, ಸಕ್ರಿಯ ಮಾರ್ಗದರ್ಶನ. ಇನ್ನು ನೆಕ್ಸ್ಟ್ ಮಗುವಿನ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಲು ಶಿಕ್ಷಕರು ಮೊದಲು ಏನು ಮಾಡಬೇಕು? ಮಗುವಿನ ಕಲಿಕಾ ಪ್ರಕ್ರಿಯೆಯನ್ನು ಸುಧಾರಿಸಲು ಶಿಕ್ಷಕರು ಮೊದಲು ಏನು ಮಾಡಬೇಕು? ಆಪ್ಷನ್ ಮಗುವಿನ ವಿಕಾಸದ ಹಂತವನ್ನು ಅರ್ಥ ಮಾಡಿಕೊಳ್ಳುವುದು, ಪಠ್ಯಕ್ರಮವನ್ನು ಬದಲಾಯಿಸುವುದು, ಕಠಿಣ ನಿಯಮಗಳನ್ನು ಜಾರಿಗೊಳಿಸುವುದು, ಮಗುವನ್ನು ಇತರರೊಂದಿಗೆ ಹೋಲಿಸುವುದು. ಮಗುವಿನ ಕಲಿಕಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ನಾವು ಪಠ್ಯಕ್ರಮವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಅದೆಲ್ಲ ನಾವು ನಮ್ಮ ಒಂದು ಕೆಲಸ ಅಲ್ಲ. ಸೊ ಅದೊಂದು ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಇನ್ನು ಕಠಿಣ ನಿಯಮಗಳನ್ನ ಜಾರಿಗೊಳಿಸ್ತಕ್ಕಂಥದ್ದನ್ನ ಮಕ್ಕಳನ್ನ ನಾವು ಒಳ್ಳೆ ದಾರಿಗೆ ತರೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಮಕ್ಕಳಲ್ಲಿರ್ತಕ್ಕಂಥ ಒಂದು ಜ್ಞಾನ ಅಥವಾ ಏನು ವಿಕಾಸದ ಹಂತ ಇರುತ್ತೋ ಸೊ ಅದು ನಮಗೆ ಐಡೆಂಟಿಫಿಕೇಷನ್ ಸಿಗ್ತಕ್ಕಂಥದ್ದಲ್ಲ. ಸೊ ಮಕ್ಕಳು ಭಯದಲ್ಲಿ ಏನಾದರೂ ಮಾಡಬಹುದು ಅಥವಾ ಹೆದರ್ಕೊಳ್ಬಹುದು, ಮತ್ತೊಂದು ಮಗುದಂದು ಮಾಡಬಹುದಾಗಿರುತ್ತೆ. ಇನ್ನು ಮಗುವನ್ನು ಇತರರೊಂದಿಗೆ ಹೋಲಿಸಿದಾಗಲೂ ಅಷ್ಟೇ ಮಗುವಿನಲ್ಲಿ ಖಿನ್ನತೆ ಬೆಳೆಯೋದಕ್ಕೆ ಶುರು ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಹೀಗಿರಬೇಕಾದ್ರೆ ಮಗುವಿನ ವಿಕಾಸದ ಹಂತವನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಆಗಿರಬಹುದು. ಸೊ ಇದು ಶಿಕ್ಷಣದಲ್ಲಿ ಮೊದಲು ಮಾಡ್ತಕ್ಕಂಥದ್ದು ಒಂದು ಕೆಲಸ ಆಗಿರುತ್ತೆ. ಆಪ್ಷನ್ 1 ಮಗುವಿನ ವಿಕಾಸದ ಹಂತವನ್ನು ಅರ್ಥ ಮಾಡಿಕೊಳ್ಳುವುದು ಶಿಕ್ಷಕರ ಮೊದಲ ಕೆಲಸ ಆಗಿರುತ್ತೆ ಕ್ಲಾಸಲ್ಲಿ. ಇನ್ನು ನೆಕ್ಸ್ಟು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶಗಳು ಯಾವುವು? ಸೊ ನಾವು ಮೇಯ್ನಾಗಿ ಎರಡು ನೋಡ್ತೀವಿ, ಬೆಳವಣಿಗೆ ಮತ್ತು ವಿಕಾಸ ಅಂತ ಹೇಳಿದಾಗ ಅಲ್ಲಿ ಮೇಯ್ನಾಗಿ ಅನುವಂಶೀಯತೆ ಮತ್ತು ಪರಿಸರ, ಹೆರಿಡಿಟಿ ಅಂತ ಏನು ಹೇಳ್ತೀವೋ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್. ಸೊ ಅನುವಂಶೀಯತೆ ಮತ್ತು ಪರಿಸರದಿಂದ ಆ ಒಂದು ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗಿರುತ್ತೆ. ಯಾವ ರೀತಿ ಅಂತ ಹೇಳಿದಾಗ ಅನುವಂಶೀಯತೆ ಅಂತ ಹೇಳಿದ್ರೆ ತಂದೆ ತಾಯಿಗಳಿಂದ ಕೆಲವೊಂದು ವಿಷಯಗಳು ಅಥವಾ ಕೆಲವೊಂದು ಅಂಶಗಳು ಮಕ್ಕಳಿಗೆ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ಪರಿಸರ ಅಂತ ಹೇಳಿದ್ರೆ ಅಲ್ಲಿ ಒಂದು ಪರಿಸರ ಹೇಗಿರುತ್ತೋ ಅದಕ್ಕೆ ತಕ್ಕಂತೆ ಮಕ್ಕಳು ಬೆಳೀತಾ ಹೋಗ್ತವೆ. ಸೊ ಇವೆರಡು ಮೇಯ್ನ್ ರೀಸನ್ ಅಂತ ಹೇಳ್ಬೋದಾಗಿರುತ್ತೆ. ಮಗುವಿನ ಸರ್ವತೋಮುಖ ಬೆಳವಣಿಗೆಯು ಕೇವಲ ಅನುವಂಶೀಯತೆಯಿಂದಾಗಲಿ ಅಥವಾ ಕೇವಲ ಪರಿಸರದಿಂದಾಗಲಿ ಸಾಧ್ಯವಿಲ್ಲ. ಇವೆರಡರ ನಿರಂತರ ಹಾಗೂ ಪರಸ್ಪರ ಕ್ರಿಯೆಯು ಮಗುವಿನ ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಬೆಳವಣಿಗೆಯನ್ನು ನಿರ್ಧಾರವನ್ನು ಮಾಡ್ತಕ್ಕಂಥದ್ದಾಗಿದೆ. ಓನ್ಲಿ ಒನ್ ಅಂತ ಹೇಳೋಕ್ಕಾಗಲ್ಲ. ಸೊ ಎರಡೂ ಸಹ ಹೆರಿಡಿಟಿ ಮತ್ತು ಎನ್ವೈರನ್ಮೆಂಟ್ ಎರಡೂ ಸಹ ಈ ಒಂದು ಅನುವಂಶೀಯತೆ ಮತ್ತು ಪರಿಸರ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಪ್ರಭಾವವನ್ನು ಬೀರ್ತಕ್ಕಂಥ ಅಂಶಗಳಾಗಿರುತ್ತೆ. ನೆಕ್ಸ್ಟು ಶಿಶು ಮನೋವಿಜ್ಞಾನವು ಮುಖ್ಯವಾಗಿ ಯಾವುದರ ಅಧ್ಯಯನಕ್ಕೆ ಸಂಬಂಧಿಸಿದೆ? ಸೊ ಆಲ್ರೆಡಿ ನೋಡಿದ್ವಿ, ಶಿಶು ಮನೋವಿಜ್ಞಾನ ಅಂತಂದರೆ ಗರ್ಭಾವಸ್ಥೆಯಿಂದ ಹದಿಹರೆಯದವರೆಗಿನ ಮಗುವಿನ ನಡವಳಿಕೆ ಆಗಿರುತ್ತೆ. ಆಪ್ಷನ್ ಸಿ. ನೆಕ್ಸ್ಟ್ ಮಗುವಿನ ಅಧ್ಯಯನಕ್ಕಾಗಿ ಬಳಸುವ ಅತ್ಯಂತ ಹಳೆಯ ಮತ್ತು ನೈಸರ್ಗಿಕ ವಿಧಾನ ಯಾವುದು? ಮಗುವಿನ ಅಧ್ಯಯನಕ್ಕಾಗಿ ಬಳಸುವ ಅತ್ಯಂತ ಹಳೆಯ ಮತ್ತು ನೈಸರ್ಗಿಕ ವಿಧಾನ ಯಾವುದು? ಪ್ರಾಯೋಗಿಕ ವಿಧಾನ, ವೀಕ್ಷಣ ವಿಧಾನ ಆ್ಯಂಡ್ ಅಂತರವಲೋಕನ ವಿಧಾನ, ಸಂದರ್ಶನ ವಿಧಾನ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಬಿ, ವೀಕ್ಷಣ ವಿಧಾನ ಆಗಿರುತ್ತೆ. ಮಗುವಿನ ಅಧ್ಯಯನ ಫಸ್ಟ್ ನಾನು ಕೊಟ್ಟೆ ನಿಮಗೆ ಎಕ್ಸ್ಪ್ಲನೇಷನ್ ಸ್ನೇಹಿತರೆ. ಸೊ ವೀಕ್ಷಣ ವಿಧಾನದಲ್ಲಿ ಮಗುವಿನ ದೈನಂದಿನ ನಡವಳಿಕೆಗಳನ್ನು, ಚಟುವಟಿಕೆಗಳನ್ನು ಯಾವುದೇ ಕೃತಕ ಬದಲಾವಣೆಗಳಿಲ್ಲದೆ ಅದರ ನೈಸರ್ಗಿಕ ವಾತಾವರಣದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ದಾಖಲೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಶಿಶು ಮನೋವಿಜ್ಞಾನದಲ್ಲಿ ವಿಕಾಸ ಎಂದರೇನು? ಸೊ ವಿಕಾಸ ಮೀನ್ಸ್ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಗಳ ಸಮಗ್ರ ಪ್ರಕ್ರಿಯೆಯನ್ನು ನಾವು ವಿಕಾಸ ಅಂತ ಕರಿತೀವಿ ಸ್ನೇಹಿತರೆ. ಸೊ ಇದು ಅಲ್ಲಿ ರಿಪೀಟೆಡ್ ಕ್ವೆಶನು. ಆ್ಯಂಡ್ ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಬ್ಬ ಶಿಕ್ಷಕನಿಗೆ ಶಿಶು ಮನೋವಿಜ್ಞಾನದ ಜ್ಞಾನ ಏಕೆ ಅತ್ಯಗತ್ಯ? ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಒಬ್ಬ ಶಿಕ್ಷಕನಿಗೆ ಶಿಶು ಮನೋವಿಜ್ಞಾನದ ಜ್ಞಾನ ಏಕೆ ಬೇಕು? ಆಪ್ಷನ್ ನೋಡ್ತಾ ಹೋದರೆ ಮಗುವಿನ ಕಲಿಕಾ ಪ್ರಕ್ರಿಯೆ ಮತ್ತು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು, ಶಾಲೆಯ ಆಸ್ತಿಯನ್ನು ರಕ್ಷಿಸಲು, ಕೇವಲ ಪಠ್ಯಕ್ರಮ ಮುಗಿಸಲು, ಮಗುವಿನ ಆರ್ಥಿಕ ಸ್ಥಿತಿಯನ್ನು ತಿಳಿಯಲು.
ಸೊ ಶಿಶು ಮನೋವಿಜ್ಞಾನ ಅಂತೇಳಿದ್ರೆ ಮೇಯ್ನಾಗಿ ನಾವೇನು ನೋಡ್ತಾ ಹೋಗ್ತೀವಿ, ಶಿಶು ಕೇಂದ್ರಿತ ಶಿಕ್ಷಣವನ್ನು ನೋಡ್ತಾ ಹೋಗ್ತೀವಿ. ಸೊ ಅಲ್ಲಿ ಮೇಯ್ನ್ ಹೈಲೈಟ್ ಆಗ್ತಕ್ಕಂಥದ್ದೇ ಶಿಶು, ಮಗು ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಮಗುವಿನ ಸರ್ವತೋಮುಖ ಬೆಳವಣಿಗೆ ಏನಿರುತ್ತೋ, ಮಗುವಿನ ಒಂದು ಸಮಸ್ಯೆ ಏನಿರುತ್ತೋ, ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಮಗು ಬೆಳವಣಿಗೆ ಅಥವಾ ಮಗುವಿನ ಒಂದು ಮಾನಸಿಕ, ದೈಹಿಕ, ಭಾವನಾತ್ಮಕ, ನೈತಿಕ, ಟೋಟಲ್ ಆಗಿ ಓವರಾಲ್ ಆಗಿ ಮಗುವಿನ ಒಂದು ವಿಕಾಸವನ್ನು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಈಗಿರಬೇಕಾದ್ರೆ ಆನ್ಸರ್ ಆಪ್ಷನ್ ಎ, ಮಗುವಿನ ಕಲಿಕಾ ಪ್ರಕ್ರಿಯೆ ಮತ್ತು ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಶಿಶು ಮನೋವಿಜ್ಞಾನ ಈ ಒಂದು ಶಿಕ್ಷಕನಿಗೆ ತುಂಬ ಅಗತ್ಯವಾಗಿರುತ್ತೆ. ನೆಕ್ಸ್ಟು, ಪ್ರತಿಯೊಂದು ಮಗುವು ವಿಶಿಷ್ಟವಾಗಿದೆ ಎಂಬುದು ಯಾವ ಮನೋವಿಜ್ಞಾನದ ತತ್ವವನ್ನು ಆಧರಿಸಿದೆ? ಪ್ರತಿಯೊಂದು ಮಗುವು ವಿಶಿಷ್ಟವಾಗಿದೆ ಎಂಬುದು ಯಾವ ಮನೋವಿಜ್ಞಾನದ ತತ್ವವನ್ನು ಆಧರಿಸಿದೆ? ಸಾರ್ವತ್ರಿಕ ವಿಕಾಸದ ತತ್ವ, ವೈಯಕ್ತಿಕ ಭಿನ್ನತೆಯ ತತ್ವ, ಬೆಳವಣಿಗೆ ಏಕರೂಪತೆಯ ತತ್ವ, ಸಾಂಸ್ಕೃತಿಕ ಹೋಲಿಕೆಯ ತತ್ವ. ಸೊ ನೋಡಿ ಸ್ನೇಹಿತರೆ, ಪ್ರತಿಯೊಂದು ಮಗು ವಿಶಿಷ್ಟ ಅಂದರೆ ಬೇರೆ ಬೇರೆನೇ ಇರುತ್ತೆ ಅಂತ ಅರ್ಥ ಬರುತ್ತೆ ಸ್ನೇಹಿತರೆ. ನಾವು ವೈಯಕ್ತಿಕ ಭಿನ್ನತೆಯ ತತ್ವ ನೋಡ್ತಾ ಹೋಗ್ತೀವಿ. ಸೊ ಒಂದು ಮಗು ಯಾವ ರೀತಿ ಇರುತ್ತೋ ಮತ್ತೊಂದು ಮಗು ಅದೇ ರೀತಿ ಇರೋದಿಲ್ಲ, ಅಲ್ಲಿ ವೈಯಕ್ತಿಕ ಭಿನ್ನತೆಗಳು ಬೇರೆ ಬೇರೆನೇ ಇರುತ್ತೆ ಸ್ನೇಹಿತರೆ, ಅಲ್ವಾ? ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ನೋಡಿ, ಇಲ್ಲಿ ಪ್ರತಿಯೊಬ್ಬ ಮಗುವು ತನ್ನದೇ ಆದಂತಹ ದೈಹಿಕ, ಮಾನಸಿಕ, ಭಾವನಾತ್ಮಕ ಮತ್ತು ಬೌದ್ಧಿಕ ಗುಣಲಕ್ಷಣಗಳನ್ನು ಹೊಂದಿರುತ್ತಾನೆ. ಸೊ ಯಾವುದೇ ಇಬ್ಬರ ಮಕ್ಕಳು ಸಂಪೂರ್ಣವಾಗಿ ಒಂದೇ ರೀತಿ ಆಗಿರುವುದಿಲ್ಲ ಎಂಬುದನ್ನು ಈ ಒಂದು ತತ್ವವು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟು, ಕೆಳಗಿನ ಯಾವ ವಿಧಾನವು ವಿದ್ಯಾರ್ಥಿಗಳನ್ನ ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮತ್ತು ಸ್ವಂತವಾಗಿ ಕಲಿಯಲು ಪ್ರೋತ್ಸಾಹಿಸುತ್ತದೆ? ಸೊ ಚರ್ಚೆಗಳು, ಗುಂಪು ಚಟುವಟಿಕೆಗಳು ಮತ್ತು ಪ್ರಾಯೋಗಿಕ ಕಲಿಕೆ, ನಿಷ್ಕ್ರಿಯವಾಗಿ ಉಪನ್ಯಾಸಗಳನ್ನು ಕೇಳುವುದು, ಶಿಕ್ಷಕರು ಎಲ್ಲ ಉತ್ತರಗಳನ್ನು ನೇರವಾಗಿ ನೀಡುವುದು, ಕೇವಲ ಪಠ್ಯಪುಸ್ತಕವನ್ನು ಓದುವುದು ಮತ್ತು ನೆನಪಿನಲ್ಲಿ ಇಟ್ಟುಕೊಳ್ಳುವುದು. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಸಕ್ರಿಯವಾಗಿ ತೊಡಗಿಸಿಕೊಳ್ಳಲು ಮತ್ತು ಸ್ವಂತವಾಗಿ ಕಲಿಯಲು ಪ್ರೋತ್ಸಾಹಿಸ್ತಕ್ಕಂಥ ಒಂದು ವಿಧಾನಗಳು ಯಾವ್ದ್ಯಾವ್ದು ಅಂತ ಕೇಳಿದರೆ, ಸೊ ಆನ್ಸರ್ ಆಪ್ಷನ್ ಒಂದು ಚರ್ಚೆಗಳು, ಗುಂಪು ಚಟುವಟಿಕೆಗಳು ಮತ್ತು ಪ್ರಾಯೋಗಿಕ ಕಲಿಕೆ ಆಗಿರುತ್ತೆ. ಇಲ್ಲ, ನಿಷ್ಕ್ರಿಯವಾಗಿ ಉಪನ್ಯಾಸಗಳನ್ನು ಕೇಳುವುದು, ಸೊ ಇದು ಮಕ್ಕಳಿಗೆ ಒಂದು ಜ್ಞಾನ ಸಿಕ್ಕಿದ್ರೂ ಸಹ ಸಕ್ರಿಯವಾಗಿ ಅಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಆಗೋದಿಲ್ಲ. ಸೊ ಉಪನ್ಯಾಸಗಳು ಟೀಚರ್ಸ್ಗಳು ಹೇಳ್ತಾರೆ, ಮಕ್ಕಳುಗಳು ಕೂತ್ಕೊಂಡು ಕೇಳ್ತಾರೆ, ಅಲ್ಲಿ ಮಕ್ಕಳಲ್ಲಿ ಯಾವುದೊಂದು ಪಾತ್ರ ಇಲ್ಲ. ಇನ್ನು ಶಿಕ್ಷಕರು ನೀಡ್ತಕ್ಕಂಥದ್ದು ಅಂತ ಹೇಳಿದಾಗ ಅಲ್ಲೂ ಅಷ್ಟೇ. ಸೊ ಕ್ಲಾಸಸ್ ಮಾಡ್ತಾರೆ ಅಂತಂದರೆ ಮಕ್ಕಳ ಕೈಯಲ್ಲಿ ಅವರ ಒಂದು ಒಪಿನಿಯನ್ ಇರುತ್ತೋ, ಅವರ ಆನ್ಸರ್ಸ್ಗಳೇನಿರುತ್ತೋ, ಸೊ ನಾವು ತೊಗೊಳ್ಬೇಕಾಗುತ್ತೆ, ಹೌದಲ್ವಾ? ಇನ್ನು ಕೇವಲ ಪಠ್ಯ ಪುಸ್ತಕವನ್ನು ಓದುವುದು ಮತ್ತು ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥದ್ದು, ಸೊ ಅದು ಒಂದು ತೊಡಗಿಸ್ಕೊಳ್ತಕ್ಕಂಥದ್ದು ಬರೋದಿಲ್ಲ. ಸೊ ಇವೆಲ್ಲ ಒಂದು ಔಪಚಾರಿಕ ಚರ್ಚೆಗಳು, ಗುಂಪು ಚಟುವಟಿಕೆಗಳು ಮತ್ತು ಪ್ರಾಯೋಗಿಕ ಕಲಿಕೆ ಆಗಿರುತ್ತೆ. ಮೂಲಕ ನೋಡ್ತಾ ಹೋದಾಗ ಸಕ್ರಿಯ ಕಲಿಕಾ ವಿಧಾನಗಳು ವಿದ್ಯಾರ್ಥಿಗಳನ್ನ ಕಲಿಕೆಯ ಪ್ರಕ್ರಿಯೆಯಲ್ಲಿ ನೇರವಾಗಿ ತೊಡಗಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇದು ಅವರ ಆಸಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದಾಗಿರ್ಬೋದು, ವಿಮರ್ಶಾತ್ಮಕವಾಗಿ ಯೋಚಿಸ್ತಕ್ಕಂಥ ಒಂದು ಆಲೋಚನಾ ಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಸ್ವಂತವಾಗಿ ಜ್ಞಾನವನ್ನು ನಿರ್ಮಿಸ್ಕೊಳ್ತಕ್ಕಂಥದ್ದಾಗಿರ್ಬೋದು, ಸೃಜನಶೀಲತೆ ಬೆಳೀತಕ್ಕಂಥದ್ದಾಗಿರ್ಬೋದು, ಸೊ ಅಥವಾ ಏನು ಭಯ ಅಂತ ಹೇಳ್ತೀವೋ, ಸೊ ಭಯ ಹೋಗಿ ಸ್ಟೇಜ್ ಫಿಯರ್ ಹೋಗ್ತಕ್ಕಂಥದ್ದಾಗಿರ್ಬೋದು. ಸೊ ಇದೆಲ್ಲ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್, ಲಾರೆನ್ಸ್ ಕೋಲ್ಬರ್ಗ್ ಅವರ ನೈತಿಕ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಶಿಕ್ಷೆಯನ್ನು ತಪ್ಪಿಸುವ ಮತ್ತು ಅಥಾರಿಟಿಯ ಆದೇಶಗಳನ್ನು ಪಾಲಿಸುವ ಕಡೆಗೆ ಗಮನ ಹರಿಸುವುದು ಯಾವ ಹಂತವನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ನೈತಿಕ ಬೆಳವಣಿಗೆಯ ಸಿದ್ಧಾಂತದ ಪ್ರಕಾರ ಶಿಕ್ಷೆಯನ್ನು ತಪ್ಪಿಸಲು ಮತ್ತು ಅಥಾರಿಟಿಯ ಆದೇಶಗಳನ್ನು ಪಾಲಿಸುವ ಕಡೆಗೆ ಗಮನ ಹರಿಸುವುದು ಯಾವ ಹಂತವನ್ನು ಸೂಚಿಸುತ್ತದೆ? ಆಪ್ಷನ್ ಎ ಶಿಕ್ಷೆ ಮತ್ತು ವಿಧೇಯತೆ, ಆಪ್ಷನ್ ಬಿ ವೈಯಕ್ತಿಕತೆ ಮತ್ತು ವಿನಿಮಯ, ಆಪ್ಷನ್ ಸಿ ಪರಸ್ಪರ ಸಂಬಂಧಗಳ ಸಾಮರಸ್ಯ, ಆಪ್ಷನ್ ಡಿ ಸಾಮಾಜಿಕ ವ್ಯವಸ್ಥೆಯನ್ನು ಕಾಪಾಡುವುದು ಅಂತ ಕೊಟ್ಟಿದ್ದಾರೆ. ಸರಿಯಾದಂಥ ಒಂದು ಉತ್ತರ ಆಪ್ಷನ್ ಎ ಶಿಕ್ಷೆ ಮತ್ತು ವಿಧೇಯತೆ ಆಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಹೋದ್ರೆ ಸ್ನೇಹಿತರೆ, ಶಿಕ್ಷೆ ಮತ್ತು ವಿಧೇಯತೆ ಹಂತವು ಕೋಲ್ಬರ್ಗ್ ಅವರ ನೈತಿಕ ಬೆಳವಣಿಗೆಯ ಪೂರ್ವ ಸಾಂಪ್ರದಾಯಿಕ ಹಂತದ ಮೊದಲನೇ ಉಪ ಹಂತವಾಗಿದೆ. ಈ ಹಂತದಲ್ಲಿ ಮಕ್ಕಳ ನೈತಿಕ ತೀರ್ಮಾನಗಳು ಶಿಕ್ಷೆಯನ್ನು ತಪ್ಪಿಸುವುದು ಮತ್ತು ಅಥಾರಿಟಿ ವ್ಯಕ್ತಿಗಳ ಆದೇಶವನ್ನು ಪಾಲಿಸುವುದರ ಮೇಲೆ ಆಧಾರಿತವಾಗಿರುತ್ತವೆ. ಅವರು ಕೃತ್ಯದ ಪರಿಣಾಮದ ಆಧಾರದ ಮೇಲೆ ಸರಿ ಮತ್ತು ತಪ್ಪುಗಳನ್ನು ನಿರ್ಧರಿಸುತ್ತಾರೆ ಅಂತಕ್ಕಂಥದ್ದು ಇವು ಕೊಡ್ತಾರೆ. ಕೃತ್ಯ ಮೀನ್ಸ್ ಈ ಒಂದು ಶಿಕ್ಷೆ ಅಥವಾ ವಿಧೇಯತೆಯನ್ನು ಕೊಟ್ಟಾಗ ಮಕ್ಕಳನ್ನ ಏನು ಮಾಡ್ತಾರೆ, ಒಂದು ಸರಿ ತಪ್ಪನ್ನು ನಿರ್ಧಾರವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಅವರ ಒಂದು ವಾದ ಆಗಿರುತ್ತೆ, ಅಥವಾ ಅವರ ಒಂದು ಹಂತದಲ್ಲಿ ಹೇಳ್ತಾ ಹೋಗ್ತಾರೆ. ಇನ್ನು ನೆಕ್ಸ್ಟು ಸಮಗ್ರ ಮೌಲ್ಯಮಾಪನ ಏನು ಹೇಳ್ತು? ಸಮಗ್ರ ಮೌಲ್ಯಮಾಪನದಲ್ಲಿ ಯಾವ ಅಂಶಗಳನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ? ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಶೈಕ್ಷಣೇತರ ಬೆಳವಣಿಗೆಯ ಎಲ್ಲ ಅಂಶಗಳು, ಕೇವಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆ,
ಕೇವಲ ವಿದ್ಯಾರ್ಥಿಗಳ ಸಹಪಠ್ಯ ಚಟುವಟಿಕೆಗಳ ಸಾಧನೆ, ಕೇವಲ ವಿದ್ಯಾರ್ಥಿಗಳ ಬರವಣಿಗೆ ಮತ್ತು ಓದುವ ಕೌಶಲ್ಯಗಳಂತ ಕೊಟ್ಟಿದ್ದಾರೆ. ಸಮಗ್ರ ಮೌಲ್ಯಮಾಪನ ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದು ಶೈಕ್ಷಣಿಕ ಮತ್ತು ಶೈಕ್ಷಣಿಕೇತರ ಅಂತ ಏನು ಹೇಳ್ತೀವೋ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಕ್ಕಳು ಏನು ಕಲಿತಾ ಇದ್ದಾರೋ ಸೊ ಅದಾಗಿರ್ಬೋದು. ಶೈಕ್ಷಣೇತರ ಬೆಳವಣಿಗೆ ಅಂತ ಹೇಳಿದಾಗ ಇವು ಹೊರಗಡೆ ಚಟುವಟಿಕೆಗಳು, ಆಟ ಸ್ಪರ್ಧೆಗಳು ಏನಿತ್ತು ಅದಾಗಿರ್ಬೋದು. ಸೊ ಅದರಲ್ಲೂ ಸಹ ಈ ಒಂದು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಪಠ್ಯೇತರ ಚಟುವಟಿಕೆ ಅಂತ ಏನು ಹೇಳ್ತೀವೋ ಸೊ ಅದನ್ನು ಸೇರಿಕೊಂಡು ನಾವು ಸಮಗ್ರ ಮೌಲ್ಯಮಾಪನ ಅಂತ ಹೇಳ್ತಾ ಹೋಗ್ತೀವಿ. ಆಪ್ಷನ್ ಎ. ನೋಡಿ ಇಲ್ಲಿ ಸಮಗ್ರ ಮೌಲ್ಯಮಾಪನವು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯನ್ನು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಇದು ಕೇವಲ ಅವರ ಶೈಕ್ಷಣಿಕ ಸಾಧನೆಯನ್ನು ಮಾತ್ರವಲ್ಲದೆ ಅವರ ಸಾಮಾಜಿಕ, ಭಾವನಾತ್ಮಕ, ಸಾಂಸ್ಕೃತಿಕ ಮತ್ತು ದೈಹಿಕ ಬೆಳವಣಿಗೆಯಂತಹ ಎಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ. ಸೊ ಸಾಮಾಜಿಕ ಅಂತ ಹೇಳಿದಾಗ ಸ್ನೇಹಿತರೆ, ಸಮಾಜ ಅಂತ ಹೇಳಿದಾಗ ಒಂದು ನೆರೆಹೊರೆ ಫ್ರೆಂಡ್ಸ್ ಸರ್ಕಲ್ ಯಾವ ರೀತಿ ಒಂದು ವ್ಯಕ್ತಿ ಬಿಹೇವ್ ಮಾಡ್ತಾರೆ ಅಂತಕ್ಕಂಥದ್ದಾಗಿರ್ಬೋದು ಮಗು. ಆ್ಯಂಡ್ ಭಾವನಾತ್ಮಕವಾಗಿ ಭಾವನೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾರೆ ಅಂತಕ್ಕೆ ಆಗಿರ್ಬೋದು. ಆ್ಯಂಡ್ ಸಾಂಸ್ಕೃತಿಕ ಅಂತ ಹೇಳಿದ್ರೆ ಒಂದು ಕಲ್ಚರಲ್ ಆಕ್ಟಿವಿಟೀಸ್ಗಳಾಗಿರ್ಬೋದು. ಆ್ಯಂಡ್ ದೈಹಿಕ ಬೆಳವಣಿಗೆ ಅಂತ ಎಲ್ಲ ಅಂದರೆ ಈ ಒಂದು ಸ್ಪೋರ್ಟ್ಸ್ಗಳಂತ ಏನು ಹೇಳ್ತೀವೋ ಅದೆಲ್ಲ ಆಗಿರ್ಬೋದು. ಸೊ ಎಲ್ಲ ಸಮಗ್ರವಾಗಿ ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಮಕ್ಕಳಲ್ಲಿ ಕಲಿಕಾ ನ್ಯೂನತೆಗಳನ್ನು ಹೊಂದಿರುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಯಾವ ರೀತಿಯ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು? ಸೊ ವೈವಿಧ್ಯಮಯ ಬೋಧನಾ ತಂತ್ರಗಳು, ವೈಯಕ್ತಿಕ ಗಮನ ಮತ್ತು ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು. ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೇ ರೀತಿಯ ಬೋಧನಾ ವಿಧಾನವನ್ನು ಕಲಿಸುವುದು. ಆ್ಯಂಡ್ ಕಲಿಕಾ ನ್ಯೂನತೆಗಳನ್ನು ನಿರ್ಲಕ್ಷಿಸುವುದು. ಅವರನ್ನು ಸಾಮಾನ್ಯ ವಿದ್ಯಾರ್ಥಿಗಳಿಗಿಂತ ಭಿನ್ನವಾಗಿ ಪರಿಗಣಿಸುವುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪರಿಗಣಿಸ್ತಕ್ಕಂಥದ್ದು ಆಗೋದಿಲ್ಲ. ಸೊ ಮಕ್ಕಳನ್ನ ನೀನು ಕಿವುಡ ಅಥವಾ ನಿಮಗೆ ಇದು ಬರಲ್ಲ ಅದು ಬರಲ್ಲ ಅಂತ ನಿಂದನೆ ಮಾಡ್ತಕ್ಕಂಥದ್ದು, ಭಿನ್ನವಾಗಿ ನೋಡ್ತಕ್ಕಂಥದ್ದನ್ನ ಮಕ್ಕಳ ಇನ್ನೂ ಸಹ ಒಂದು ಆತಂಕ ಅಥವಾ ಭಯ ಅಂತಕ್ಕಂಥದ್ದು ಅಥವಾ ಕೀಳು ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಇನ್ನು ನ್ಯೂನತೆಗಳನ್ನು ನಿರ್ಲಕ್ಷಿಸುವುದು. ಸೊ ಹೌದು, ಕಲಿಕಾ ನ್ಯೂನತೆಯನ್ನು ನಿರ್ಲಕ್ಷಿಸಬಾರ್ದು. ಮಕ್ಕಳಲ್ಲಿರ್ತಕ್ಕಂಥ ಕೆಲವೊಂದು ನ್ಯೂನತೆಗಳನ್ನ ಏನಿರುತ್ತೋ ಸ್ಪೆಷಲ್ ಅಂತ ಏನು ಹೇಳ್ತೀವೋ ಸೊ ಅದನ್ನು ನಾವು ನಿರ್ಲಕ್ಷ್ಯ ಮಾಡಬೇಕಾಗುತ್ತೆ. ಬಟ್ ಕಲಿಕಾ ನ್ಯೂನತೆಗಳಿದ್ದಾಗ ಅದನ್ನು ಒಂದು ಸಾಲ್ವನ್ನ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲ ಆನ್ಸರ್ ಆಪ್ಷನ್ ಎ ತಗೊಳ್ತೀವಿ ಸ್ನೇಹಿತರೆ. ವೈವಿಧ್ಯಮಯ ಬೋಧನಾ ತಂತ್ರಗಳು, ವೈಯಕ್ತಿಕ ಗಮನ ಮತ್ತು ಅಗತ್ಯವಾದ ಸೌಲಭ್ಯಗಳನ್ನು ಒದಗಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಮಗುವಿಗೆ ಬೋಧನಾ ತಂತ್ರವನ್ನು ಹೇಳ್ಕೊಡ್ಬೇಕು. ಸೊ ಒಂದು ಅರ್ಥ ಆಗಲಿಲ್ಲ ಅಂದರೆ ಬೇರೆ ಒಂದು ವಿಧಾನದಲ್ಲಿ ಅವ್ರಿಗೆ ಅರ್ಥ ಮಾಡಿಸ್ಬೇಕಾಗಿರುತ್ತೆ. ನೆಕ್ಸ್ಟ್, ಮಕ್ಕಳಲ್ಲಿ ಸಕಾರಾತ್ಮಕ ಸ್ವಯಂ ಪರಿಕಲ್ಪನೆಯನ್ನು ಬೆಳೆಸಲು ಶಿಕ್ಷಕರು ಏನು ಮಾಡಬೇಕು? ಅವರ ಪ್ರಯತ್ನಗಳು ಮತ್ತು ಸಾಧನೆಗಳನ್ನು ಗುರುತಿಸುವುದು, ಪ್ರೋತ್ಸಾಹಿಸುವುದು ಮತ್ತು ಬೆಂಬಲವನ್ನು ನೀಡುವುದು. ಅಫ್ಕೋರ್ಸ್ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಪಾಸಿಟಿವ್ ಕಾನ್ಸೆಪ್ಟ್ ಆಗಿರುತ್ತೆ. ಆ್ಯಂಡ್ ಅವರ ತಪ್ಪುಗಳನ್ನ ಪದೇ ಪದೇ ಎತ್ತಿ ಹಿಡಿತಕ್ಕಂಥದ್ದು ತಪ್ಪಾಗುತ್ತೆ. ಆ್ಯಂಡ್ ಇತರ ವಿದ್ಯಾರ್ಥಿಗಳೊಂದಿಗೆ ಅವರನ್ನು ಹೋಲಿಸ್ತಕ್ಕಂಥದ್ದು ಸಹ ತಪ್ಪಾಗುತ್ತೆ. ಕೇವಲ ಶೈಕ್ಷಣಿಕ ಸಾಧನೆಗೆ ಮಾತ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥ ತಪ್ಪು. ಸೊ ಓವರ್ ಆಲ್ ಆಲ್ರೆಡಿ ಹೇಳಿದ್ರೆ ಸಮಗ್ರ ಮೌಲ್ಯಮಾಪನ ಅಂತ ಏನು ಹೇಳ್ತೀವೋ ಸೊ ಓವರ್ ಆಲ್ ಆಗಿ ಅವರ ಒಂದು ಏನಿರುತ್ತೋ ಅದು ಆಟೋಟ ಆಗಿರ್ಬೋದು ಅಥವಾ ಸಹ ಎಜುಕೇಷನ್ಗೆ ಸಂಬಂಧಪಟ್ಟ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಸೊ ಅವರ ಎಲ್ಲ ಪ್ರಯತ್ನಗಳು ಮತ್ತು ಸಾಧನೆಗಳನ್ನು ಗುರುತಿಸ್ತಕ್ಕಂಥದ್ದು, ಪ್ರೋತ್ಸಾಹಿಸ್ತಕ್ಕಂಥದ್ದು ಆ್ಯಂಡ್ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇದಾಗಿತ್ತು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 20 ಕ್ವೆಶನ್ಸ್ಗಳು. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಲೈಕನ್ನು ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.